ಕರ್ನಾಟಕ ಸರ್ಕಾರ ಈಗಾಗಲೇ ಸೂರು ಇಲ್ಲದವರಿಗೆ ಸೂರು ಕೊಡಕ್ಕೆ ಅಂತಾನೆ ಬಾಗಲಕೋಟೆ ನವನಗರದಲ್ಲಿ 500 ಮನೆಗಳನ್ನು ಈಗಾಗಲೇ ಏನು ಸ್ಲಮ್ ಬೋರ್ಡ್ ಕಡೆಯಿಂದ ಕೊಟ್ಟಲಾಗ್ತಾ ಇದೆ. ಈ 500 ಮನೆಗಳು ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಏನು ಅರ್ಧಂಬರ್ಧಾಗಿ ಕಟ್ಟಿರ್ತಕ್ಕಂಥ ಈ ಬಿಲ್ಡಿಂಗ್ಗಳು ಕೂಡ ಈಗಾಗಲೇ ಒಟ್ಟು 500 ಮನೆಗಳಾಗಿದ್ದು 500 ಮನೆಗಳಲ್ಲಿ ಈಗ 350 ಮನೆಗಳು ಸಂಪೂರ್ಣವಾಗಿ ಏನು ಪೂರ್ತಿಯಾಗಿ ಕೆಲಸ ಮುಗಿದಿದೆ. ಆದರೆ ಯಾವುದೇ ಒಂದು ಫಲಾನುಭವಿಗಳಿಗೆ ನೀಡಿಲ್ಲ ಅನ್ನುವಂಥದ್ದು ಕೂಡ ಫಲಾನುಭವಿಗಳು ಒಂದು ಮಾತು ಆಗಿದೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು ಈ ಒಂದು ಕಾಂಟ್ರಾಕ್ಟ್ರಿಗೆ ಬಿಲ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಕೂಡ ಈ ಅರ್ಧಂಬರ್ಧ ಕಟ್ಟಡಗಳು ಕೂಡ ಹಾಗೆ ನಿಂತ್ಕೊಂಡಿವೆ. ಇನ್ನು ಮುಂದಾದರೂ ಸರ್ಕಾರ ಇಂಥ ಒಂದು ಏನು ಯೋಜನೆಗಳಿಗೆ ಸರ್ಕಾರ ದುಡ್ಡು ಕೊಡಬೇಕನ್ನುವಂಥದ್ದೇ ಸಾಕಷ್ಟು ಒಂದು ಏನು ಫಲಾನುಭವಿಗಳ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಎಲ್ಲೂ ಕೂಡ ಇದಕ್ಕೆ ಹಣ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರ್ಯಾಂಟ್ ಇಲ್ಲ ಅಂತ ಈಗಾಗಲೇ ಸ್ಲಮ್ ಬೋರ್ಡ್ ಹೇಳಿದ್ರಿಂದ ಈಗಾಗಲೇ ಕಾಂಟ್ರಾಕ್ಟ್ರು ಕೂಡ ಕೆಲಸವು ಅರ್ಧಕ್ಕೆ ನಿಲ್ಲಿಸಿ ಈ ರೀತಿಯಾಗಿ ಏನು ಅಸ್ಥಿಪಂಜರದಂತ ನಿಂತಿರತಕ್ಕಂಥ ಈ ಕಟ್ಟಡದ ಈ ಕಾಲಮ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಸರ್ಕಾರ ಯಾಕೆ ಇಂಥ ಒಂದು ಯೋಜನೆಗಳು ಬಡವರಿಗಾಗಿ ಮಾಡ್ತಾರೆ ಮತ್ತು ಯಾಕೆ ಅರ್ಧಂಬರ್ಧ ಮಾಡಿ ಬಿಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಪ್ರಶ್ನೆ ಮಾಡುವಂತಾಗಿದೆ. ಆದಷ್ಟು ಬೇಗನೆ ಈ ಒಂದು ಕಟ್ಟಡಗಳನ್ನು ಪೂರ್ತಿ ಮಾಡಿ ಏನು ಬಡವರಿಗೆ ಹಂಚಿಕೆ ಆಗಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕರ್ನಾಟಕ ಸರ್ಕಾರ ಈಗಾಗಲೇ ಸೂರು ಇಲ್ಲದವರಿಗೆ ಸೂರು ಕೊಡಕ್ಕೆ ಅಂತಾನೆ ಬಾಗಲಕೋಟೆ ನವನಗರದಲ್ಲಿ 500 ಮನೆಗಳನ್ನು ಈಗಾಗಲೇ ಏನು ಸ್ಲಮ್ ಬೋರ್ಡ್ ಕಡೆಯಿಂದ ಕೊಟ್ಟಲಾಗ್ತಾ ಇದೆ. ಈ 500 ಮನೆಗಳು ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಏನು ಅರ್ಧಂಬರ್ಧಾಗಿ ಕಟ್ಟಿರ್ತಕ್ಕಂಥ ಈ ಬಿಲ್ಡಿಂಗ್ಗಳು ಕೂಡ ಈಗಾಗಲೇ ಒಟ್ಟು 500 ಮನೆಗಳಾಗಿದ್ದು 500 ಮನೆಗಳಲ್ಲಿ ಈಗ 350 ಮನೆಗಳು ಸಂಪೂರ್ಣವಾಗಿ ಏನು ಪೂರ್ತಿಯಾಗಿ ಕೆಲಸ ಮುಗಿದಿದೆ. ಆದರೆ ಯಾವುದೇ ಒಂದು ಫಲಾನುಭವಿಗಳಿಗೆ ನೀಡಿಲ್ಲ ಅನ್ನುವಂಥದ್ದು ಕೂಡ ಫಲಾನುಭವಿಗಳು ಒಂದು ಮಾತು ಆಗಿದೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು ಈ ಒಂದು ಕಾಂಟ್ರಾಕ್ಟ್ರಿಗೆ ಬಿಲ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಕೂಡ ಈ ಅರ್ಧಂಬರ್ಧ ಕಟ್ಟಡಗಳು ಕೂಡ ಹಾಗೆ ನಿಂತ್ಕೊಂಡಿವೆ. ಇನ್ನು ಮುಂದಾದರೂ ಸರ್ಕಾರ ಇಂಥ ಒಂದು ಏನು ಯೋಜನೆಗಳಿಗೆ ಸರ್ಕಾರ ದುಡ್ಡು ಕೊಡಬೇಕನ್ನುವಂಥದ್ದೇ ಸಾಕಷ್ಟು ಒಂದು ಏನು ಫಲಾನುಭವಿಗಳ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಎಲ್ಲೂ ಕೂಡ ಇದಕ್ಕೆ ಹಣ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರ್ಯಾಂಟ್ ಇಲ್ಲ ಅಂತ ಈಗಾಗಲೇ ಸ್ಲಮ್ ಬೋರ್ಡ್ ಹೇಳಿದ್ರಿಂದ ಈಗಾಗಲೇ ಕಾಂಟ್ರಾಕ್ಟ್ರು ಕೂಡ ಕೆಲಸವು ಅರ್ಧಕ್ಕೆ ನಿಲ್ಲಿಸಿ ಈ ರೀತಿಯಾಗಿ ಏನು ಅಸ್ಥಿಪಂಜರದಂತ ನಿಂತಿರತಕ್ಕಂಥ ಈ ಕಟ್ಟಡದ ಈ ಕಾಲಮ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಸರ್ಕಾರ ಯಾಕೆ ಇಂಥ ಒಂದು ಯೋಜನೆಗಳು ಬಡವರಿಗಾಗಿ ಮಾಡ್ತಾರೆ ಮತ್ತು ಯಾಕೆ ಅರ್ಧಂಬರ್ಧ ಮಾಡಿ ಬಿಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಪ್ರಶ್ನೆ ಮಾಡುವಂತಾಗಿದೆ. ಆದಷ್ಟು ಬೇಗನೆ ಈ ಒಂದು ಕಟ್ಟಡಗಳನ್ನು ಪೂರ್ತಿ ಮಾಡಿ ಏನು ಬಡವರಿಗೆ ಹಂಚಿಕೆ ಆಗಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕರ್ನಾಟಕ ಸರ್ಕಾರ ಈಗಾಗಲೇ ಸೂರು ಇಲ್ಲದವರಿಗೆ ಸೂರು ಕೊಡಕ್ಕೆ ಅಂತಾನೆ ಬಾಗಲಕೋಟೆ ನವನಗರದಲ್ಲಿ 500 ಮನೆಗಳನ್ನು ಈಗಾಗಲೇ ಏನು ಸ್ಲಮ್ ಬೋರ್ಡ್ ಕಡೆಯಿಂದ ಕೊಟ್ಟಲಾಗ್ತಾ ಇದೆ. ಈ 500 ಮನೆಗಳು ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಏನು ಅರ್ಧಂಬರ್ಧಾಗಿ ಕಟ್ಟಿರ್ತಕ್ಕಂಥ ಈ ಬಿಲ್ಡಿಂಗ್ಗಳು ಕೂಡ ಈಗಾಗಲೇ ಒಟ್ಟು 500 ಮನೆಗಳಾಗಿದ್ದು 500 ಮನೆಗಳಲ್ಲಿ ಈಗ 350 ಮನೆಗಳು ಸಂಪೂರ್ಣವಾಗಿ ಏನು ಪೂರ್ತಿಯಾಗಿ ಕೆಲಸ ಮುಗಿದಿದೆ. ಆದರೆ ಯಾವುದೇ ಒಂದು ಫಲಾನುಭವಿಗಳಿಗೆ ನೀಡಿಲ್ಲ ಅನ್ನುವಂಥದ್ದು ಕೂಡ ಫಲಾನುಭವಿಗಳು ಒಂದು ಮಾತು ಆಗಿದೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು ಈ ಒಂದು ಕಾಂಟ್ರಾಕ್ಟ್ರಿಗೆ ಬಿಲ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಕೂಡ ಈ ಅರ್ಧಂಬರ್ಧ ಕಟ್ಟಡಗಳು ಕೂಡ ಹಾಗೆ ನಿಂತ್ಕೊಂಡಿವೆ. ಇನ್ನು ಮುಂದಾದರೂ ಸರ್ಕಾರ ಇಂಥ ಒಂದು ಏನು ಯೋಜನೆಗಳಿಗೆ ಸರ್ಕಾರ ದುಡ್ಡು ಕೊಡಬೇಕನ್ನುವಂಥದ್ದೇ ಸಾಕಷ್ಟು ಒಂದು ಏನು ಫಲಾನುಭವಿಗಳ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಎಲ್ಲೂ ಕೂಡ ಇದಕ್ಕೆ ಹಣ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರ್ಯಾಂಟ್ ಇಲ್ಲ ಅಂತ ಈಗಾಗಲೇ ಸ್ಲಮ್ ಬೋರ್ಡ್ ಹೇಳಿದ್ರಿಂದ ಈಗಾಗಲೇ ಕಾಂಟ್ರಾಕ್ಟ್ರು ಕೂಡ ಕೆಲಸವು ಅರ್ಧಕ್ಕೆ ನಿಲ್ಲಿಸಿ ಈ ರೀತಿಯಾಗಿ ಏನು ಅಸ್ಥಿಪಂಜರದಂತ ನಿಂತಿರತಕ್ಕಂಥ ಈ ಕಟ್ಟಡದ ಈ ಕಾಲಮ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಸರ್ಕಾರ ಯಾಕೆ ಇಂಥ ಒಂದು ಯೋಜನೆಗಳು ಬಡವರಿಗಾಗಿ ಮಾಡ್ತಾರೆ ಮತ್ತು ಯಾಕೆ ಅರ್ಧಂಬರ್ಧ ಮಾಡಿ ಬಿಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಪ್ರಶ್ನೆ ಮಾಡುವಂತಾಗಿದೆ. ಆದಷ್ಟು ಬೇಗನೆ ಈ ಒಂದು ಕಟ್ಟಡಗಳನ್ನು ಪೂರ್ತಿ ಮಾಡಿ ಏನು ಬಡವರಿಗೆ ಹಂಚಿಕೆ ಆಗಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕರ್ನಾಟಕ ಸರ್ಕಾರ ಈಗಾಗಲೇ ಸೂರು ಇಲ್ಲದವರಿಗೆ ಸೂರು ಕೊಡಕ್ಕೆ ಅಂತಾನೆ ಬಾಗಲಕೋಟೆ ನವನಗರದಲ್ಲಿ 500 ಮನೆಗಳನ್ನು ಈಗಾಗಲೇ ಏನು ಸ್ಲಮ್ ಬೋರ್ಡ್ ಕಡೆಯಿಂದ ಕೊಟ್ಟಲಾಗ್ತಾ ಇದೆ. ಈ 500 ಮನೆಗಳು ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಏನು ಅರ್ಧಂಬರ್ಧಾಗಿ ಕಟ್ಟಿರ್ತಕ್ಕಂಥ ಈ ಬಿಲ್ಡಿಂಗ್ಗಳು ಕೂಡ ಈಗಾಗಲೇ ಒಟ್ಟು 500 ಮನೆಗಳಾಗಿದ್ದು 500 ಮನೆಗಳಲ್ಲಿ ಈಗ 350 ಮನೆಗಳು ಸಂಪೂರ್ಣವಾಗಿ ಏನು ಪೂರ್ತಿಯಾಗಿ ಕೆಲಸ ಮುಗಿದಿದೆ. ಆದರೆ ಯಾವುದೇ ಒಂದು ಫಲಾನುಭವಿಗಳಿಗೆ ನೀಡಿಲ್ಲ ಅನ್ನುವಂಥದ್ದು ಕೂಡ ಫಲಾನುಭವಿಗಳು ಒಂದು ಮಾತು ಆಗಿದೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು ಈ ಒಂದು ಕಾಂಟ್ರಾಕ್ಟ್ರಿಗೆ ಬಿಲ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಕೂಡ ಈ ಅರ್ಧಂಬರ್ಧ ಕಟ್ಟಡಗಳು ಕೂಡ
ಹಾಗೆ ನಿಂತ್ಕೊಂಡಿವೆ. ಇನ್ನು ಮುಂದಾದರೂ ಸರ್ಕಾರ ಇಂಥ ಒಂದು ಏನು ಯೋಜನೆಗಳಿಗೆ ಸರ್ಕಾರ ದುಡ್ಡು ಕೊಡಬೇಕನ್ನುವಂಥದ್ದೇ ಸಾಕಷ್ಟು ಒಂದು ಏನು ಫಲಾನುಭವಿಗಳ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಎಲ್ಲೂ ಕೂಡ ಇದಕ್ಕೆ ಹಣ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರ್ಯಾಂಟ್ ಇಲ್ಲ ಅಂತ ಈಗಾಗಲೇ ಸ್ಲಮ್ ಬೋರ್ಡ್ ಹೇಳಿದ್ರಿಂದ ಈಗಾಗಲೇ ಕಾಂಟ್ರಾಕ್ಟರ್ ಕೂಡ ಕೆಲಸವು ಅರ್ಧಕ್ಕೆ ನಿಲ್ಲಿಸಿ ಈ ರೀತಿಯಾಗಿ ಏನು ಅಸ್ಥಿಪಂಜರದಂತ ನಿಂತಿರತಕ್ಕಂಥ ಈ ಕಟ್ಟಡದ ಈ ಕಾಲಮ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಸರ್ಕಾರ ಯಾಕೆ ಇಂಥ ಒಂದು ಯೋಜನೆಗಳು ಬಡವರಿಗಾಗಿ ಮಾಡ್ತಾರೆ ಮತ್ತು ಯಾಕೆ ಅರ್ಧಂಬರ್ಧ ಮಾಡಿ ಬಿಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಪ್ರಶ್ನೆ ಮಾಡುವಂತಾಗಿದೆ. ಆದಷ್ಟು ಬೇಗನೆ ಈ ಒಂದು ಕಟ್ಟಡಗಳನ್ನು ಪೂರ್ತಿ ಮಾಡಿ ಏನು ಬಡವರಿಗೆ ಹಂಚಿಕೆ ಆಗಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕರ್ನಾಟಕ ಸರ್ಕಾರ ಈಗಾಗಲೇ ಸೂರು ಇಲ್ಲದವರಿಗೆ ಸೂರು ಕೊಡೋಕ್ಕೆ ಅಂತಾನೆ ಬಾಗಲಕೋಟೆ ನವನಗರದಲ್ಲಿ 500 ಮನೆಗಳನ್ನು ಈಗಾಗಲೇ ಏನು ಸ್ಲಮ್ ಬೋರ್ಡ್ ಕಡೆಯಿಂದ ಕಟ್ಟಲಾಗ್ತಾ ಇದೆ. ಈ 500 ಮನೆಗಳು ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಏನು ಅರ್ಧಂಬರ್ಧ ಆಗಿ ಕಟ್ಟಿರ್ತಕ್ಕಂಥ ಈ ಬಿಲ್ಡಿಂಗ್ಗಳು ಕೂಡ ಈಗಾಗಲೇ ಒಟ್ಟು 500 ಮನೆಗಳಾಗಿದ್ದು 500 ಮನೆಗಳಲ್ಲಿ ಈಗ 350 ಮನೆಗಳು ಸಂಪೂರ್ಣವಾಗಿ ಏನು ಪೂರ್ತಿಯಾಗಿ ಕೆಲಸ ಮುಗಿದಿದೆ. ಆದರೆ ಯಾವುದೇ ಒಂದು ಫಲಾನುಭವಿಗಳಿಗೆ ನೀಡಿಲ್ಲ ಅನ್ನುವಂಥದ್ದು ಕೂಡ ಫಲಾನುಭವಿಗಳು ಒಂದು ಮಾತು ಆಗಿದೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು ಈ ಒಂದು ಕಾಂಟ್ರಾಕ್ಟ್ರಿಗೆ ಬಿಲ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಕೂಡ ಈ ಅರ್ಧಂಬರ್ಧ ಕಟ್ಟಡಗಳು ಕೂಡ ಹಾಗೆ ನಿಂತ್ಕೊಂಡಿವೆ. ಇನ್ನು ಮುಂದಾದರೂ ಸರ್ಕಾರ ಇಂಥ ಒಂದು ಏನು ಯೋಜನೆಗಳಿಗೆ ಸರ್ಕಾರ ದುಡ್ಡು ಕೊಡಬೇಕನ್ನುವಂಥದ್ದೇ ಸಾಕಷ್ಟು ಒಂದು ಏನು ಫಲಾನುಭವಿಗಳ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಎಲ್ಲೂ ಕೂಡ ಇದಕ್ಕೆ ಹಣ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರ್ಯಾಂಟ್ ಇಲ್ಲ ಅಂತ ಈಗಾಗಲೇ ಸ್ಲಮ್ ಬೋರ್ಡ್ ಹೇಳಿದ್ರಿಂದ ಈಗಾಗಲೇ ಕಾಂಟ್ರಾಕ್ಟರ್ ಕೂಡ ಕೆಲಸವು ಅರ್ಧಕ್ಕೆ ನಿಲ್ಲಿಸಿ ಈ ರೀತಿಯಾಗಿ ಏನು ಅಸ್ಥಿಪಂಜರದಂತ ನಿಂತಿರತಕ್ಕಂಥ ಈ ಕಟ್ಟಡದ ಈ ಕಾಲಮ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಸರ್ಕಾರ ಯಾಕೆ ಇಂಥ ಒಂದು ಯೋಜನೆಗಳು ಬಡವರಿಗಾಗಿ ಮಾಡ್ತಾರೆ ಮತ್ತು ಯಾಕೆ ಅರ್ಧಂಬರ್ಧ ಮಾಡಿ ಬಿಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಪ್ರಶ್ನೆ ಮಾಡುವಂತಾಗಿದೆ. ಆದಷ್ಟು ಬೇಗನೆ ಈ ಒಂದು ಕಟ್ಟಡಗಳನ್ನು ಪೂರ್ತಿ ಮಾಡಿ ಏನು ಬಡವರಿಗೆ ಹಂಚಿಕೆ ಆಗಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕರ್ನಾಟಕ ಸರ್ಕಾರ ಈಗಾಗಲೇ ಸೂರು ಇಲ್ಲದವರಿಗೆ ಸೂರು ಕೊಡೋಕ್ಕೆ ಅಂತಾನೆ ಬಾಗಲಕೋಟೆ ನವನಗರದಲ್ಲಿ 500 ಮನೆಗಳನ್ನು ಈಗಾಗಲೇ ಏನು ಸ್ಲಮ್ ಬೋರ್ಡ್ ಕಡೆಯಿಂದ ಕಟ್ಟಲಾಗ್ತಾ ಇದೆ. ಈ 500 ಮನೆಗಳು ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಏನು ಅರ್ಧಂಬರ್ಧ ಆಗಿ ಕಟ್ಟಿರ್ತಕ್ಕಂಥ ಈ ಬಿಲ್ಡಿಂಗ್ಗಳು ಕೂಡ ಈಗಾಗಲೇ ಒಟ್ಟು 500 ಮನೆಗಳಾಗಿದ್ದು 500 ಮನೆಗಳಲ್ಲಿ ಈಗ 350 ಮನೆಗಳು ಸಂಪೂರ್ಣವಾಗಿ ಏನು ಪೂರ್ತಿಯಾಗಿ ಕೆಲಸ ಮುಗಿದಿದೆ. ಆದರೆ ಯಾವುದೇ ಒಂದು ಫಲಾನುಭವಿಗಳಿಗೆ ನೀಡಿಲ್ಲ ಅನ್ನುವಂಥದ್ದು ಕೂಡ ಫಲಾನುಭವಿಗಳು ಒಂದು ಮಾತು ಆಗಿದೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು ಈ ಒಂದು ಕಾಂಟ್ರಾಕ್ಟ್ರಿಗೆ ಬಿಲ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಕೂಡ ಈ ಅರ್ಧಂಬರ್ಧ ಕಟ್ಟಡಗಳು ಕೂಡ ಹಾಗೆ ನಿಂತ್ಕೊಂಡಿವೆ. ಇನ್ನು ಮುಂದಾದರೂ ಸರ್ಕಾರ ಇಂಥ ಒಂದು ಏನು ಯೋಜನೆಗಳಿಗೆ ಸರ್ಕಾರ ದುಡ್ಡು ಕೊಡಬೇಕನ್ನುವಂಥದ್ದೇ ಸಾಕಷ್ಟು ಒಂದು ಏನು ಫಲಾನುಭವಿಗಳ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಎಲ್ಲೂ ಕೂಡ ಇದಕ್ಕೆ ಹಣ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರ್ಯಾಂಟ್ ಇಲ್ಲ ಅಂತ ಈಗಾಗಲೇ ಸ್ಲಮ್ ಬೋರ್ಡ್ ಹೇಳಿದ್ರಿಂದ ಈಗಾಗಲೇ ಕಾಂಟ್ರಾಕ್ಟರ್ ಕೂಡ ಕೆಲಸವು ಅರ್ಧಕ್ಕೆ ನಿಲ್ಲಿಸಿ ಈ ರೀತಿಯಾಗಿ ಏನು ಅಸ್ಥಿಪಂಜರದಂತ ನಿಂತಿರತಕ್ಕಂಥ ಈ ಕಟ್ಟಡದ ಈ ಕಾಲಮ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಸರ್ಕಾರ ಯಾಕೆ ಇಂಥ ಒಂದು ಯೋಜನೆಗಳು ಬಡವರಿಗಾಗಿ ಮಾಡ್ತಾರೆ ಮತ್ತು ಯಾಕೆ ಅರ್ಧಂಬರ್ಧ ಮಾಡಿ ಬಿಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಪ್ರಶ್ನೆ ಮಾಡುವಂತಾಗಿದೆ. ಆದಷ್ಟು ಬೇಗನೆ ಈ ಒಂದು ಕಟ್ಟಡಗಳನ್ನು ಪೂರ್ತಿ ಮಾಡಿ ಏನು ಬಡವರಿಗೆ ಹಂಚಿಕೆ ಆಗಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.